ಬಾಯಲ್ಲಿ ಸ್ವಲ್ಪ ಸೈಡಲ್ಲಿ ಅವ್ರಿಗೆ ಗುಳ್ಳೆ ತರ ಆಗಿತ್ತು. ಆ ಹಾಸ್ಪಿಟ್ಲಲ್ಲಿ ನೋಡಿ ಅವರು ಅದೆಲ್ಲ ಮಾಡಿ ಈ ಫುಲ್ ಇದೆಲ್ಲ ತೆಗೆದು ಬಿಡ್ಬೇಕು ಅಂತ ಹೇಳಿದ್ದಾರೆ. ಇವಾಗ ಪೇನ್ ಜಾಸ್ತಿ ಇದೆ ಅವ್ರಿಗೆ. ಫುಲ್ ನೈಟ್ ಎಲ್ಲ ನಿದ್ದೆ ಮಾಡಲ್ಲ ಅವರು. ನಾವು ಕೊಡೋದನ್ನ ಕರೆಕ್ಟಾಗಿ ಫಾಲೋ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ ಮೇಡಮ್. ನಮಸ್ಕಾರ ಮೇಡಮ್, ನಮ್ಮ ಹೆಸರು ಪವಿತ್ರ. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾ ಇದೀವಿ. ಅಮ್ಮ ಮೇಡಮ್, ನಮ್ಮಮ್ಮ ಪಾಪಮ್ಮ ಅಂತ. 59 ಆಗಿದೆ. 1-2 ತಿಂಗಳಿಗೆ ಮುಂಚೆ ಗೊತ್ತಾಯ್ತು ಮೇಡಮ್. ಬಾಯಲ್ಲಿ ಸ್ವಲ್ಪ ಸೈಡಲ್ಲಿ ಅವ್ರಿಗೆ ಗುಳ್ಳೆ ತರ ಆಗಿತ್ತು, ಲೈಟ್ ಆಗಿ ಎರಡಿಕೆ ಆಗ್ತಾ ಇದ್ರು ಅವರು. ಅದ್ರಿಂದ ನಮಗ್ ಗೊತ್ತಾಯ್ತು ಮೇಡಮ್. ಅವ್ರಿಗೆ ಅವತ್ತಿನ ದಿನ ಊಟ ಮಾಡಕ್ ಆಗಿಲ್ಲ, ತುಂಬಾ ಉರಿತಾ ಇದೆ ಅಂತ ಹೇಳಿದ್ರು. ನಾವು ನೋಡಿದ್ವಿ ಏನಾಗಿದೆ ಅಂತ. ಗುಳ್ಳೆ ತರ ಆಗಿತ್ತಂತ ಪಕ್ಕದಲ್ಲಿರೋ ಕ್ಲಿನಿಕ್ ಹೋಗಿ ತೋರಿಸಿದ್ವಿ. ಅವ್ರೇನು ಇಲ್ಲ, ನಿಮ್ಗೆ ಅಲರ್ಜಿ ಆಗಿದೆ ಅಂತ ಟ್ಯಾಬ್ಲೆಟ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಕಳ್ಸಿಬಿಟ್ರು. ಅದ್ರಿಂದ ಅವ್ರ ಕಮ್ಮಿ ಆಗ್ಲೇ ಇಲ್ಲ. ಒಂದು 10 days ಬಿಟ್ಟು ಇನ್ನು ಸ್ವಲ್ಪ ಜಾಸ್ತಿ ಆಯ್ತು ಅದು. ಅದರಿಂದ ಪಸ್ ಬರೋದು ಆ ತರ ಎಲ್ಲ ಆಯ್ತು. ಅಲ್ಲಿಂದ ಹಾಸ್ಪಿಟಲ್ ಅಲ್ಲಿ ಹೋಗಿ ತೋರಿಸ್ತೀವಿ. ಅಲ್ಲಿ ಅವರು ಬಯಾಪ್ಸಿಗೆ ಅದೆಲ್ಲ, ಅಲ್ಲಿಂದ ಒಂದು 15 days ಆದ್ಮೇಲೆ ರಿಪೋರ್ಟ್ ಬಂತು, ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಅಲ್ಲಿಂದ ಅವರೇ ತಿರುಪತಿ ಹಾಸ್ಪಿಟಲ್ ಬರ್ಕೊಟ್ರು ಮೇಡಮ್, ಅಲ್ಲೋಗಿ ಅಂತ. ಅಲ್ಲೋಗಿ ತೋರ್ಸಿದ್ಮೇಲೆ ಅವರು ಎಲ್ಲ ನೋಡ್ಬಿಟ್ಟು ಇದು 3rd stage ಬಂದಿದೆ, ಒಂದು 10 days ಇಲ್ಲ 15 days ಬಿಟ್ಟು ಬನ್ನಿ ಅಂತ ಕಳ್ಸಿದ್ರು. ಅದೆಲ್ಲ ತಿಂತಾನೆ ಇದ್ರು ಅವರು. ತಿಂದನು ಜಾಸ್ತಿ ಆಗ್ತಾ ಇತ್ತು ಅವ್ರಿಗೆ. ಮತ್ತೆ ಇನ್ನು 10 days ಬಿಟ್ಟು ಹೋದ್ಮೇಲೆ ಶುಗರ್ ಇದೆ ಅಂತ ಹೇಳಿ ಅದಕ್ಕೊಂದು 10 days ಟೈಮ್ ಮಾಡಿದ್ರು. ಬರ್ತಾ ಬರ್ತಾ ಅವ್ರಿಗೆ ಜಾಸ್ತಿನೇ ಆಗೋಯ್ತು ಮೇಡಮ್. ಅದು ಫುಲ್ ಇವಾಗ ವೀಸಿಂಗ್ ಆಗೋದು, ಊದ್ಕೊಂಡಿರೋದು ಅದೆಲ್ಲ ಆಗೋಯ್ತು, ಸ್ಮೆಲ್ ಬರೋದು ಬಾಯೆಲ್ಲ. ಹಂಗಾಗಿ ಅವ್ರು ತೋರಿಸ್ತಾನೆ ಇದ್ರು. ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇದನ್ನ ನೋಡ್ದೆ. ನೋಡಿ ಎಲ್ಲಾ ಪೇಷಂಟ್ಗಳು ಚೆನ್ನಾಗಿರೋದೆಲ್ಲ ಕೇಳಿಸ್ಕೊಂಡು ನಾನು ನಮ್ ತಮ್ಮನ್ಗೆ ರೆಫರ್ ಮಾಡ್ದೆ. ಈ ತರ ಐತೆ, ಕರ್ಕೊಂಡ್ ಬನ್ನಿ ತೋರ್ಸೋಣ. ಹಾಸ್ಪಿಟಲ್ಗೆ ಹೋಗ್ತಾ ಇದ್ರೆ ಹಿಂಗೆ ಹೇಳ್ತಾನೆ ಇರ್ತಾರೆ, ಅದು ಜಾಸ್ತಿನೂ ಆಗೋಗ್ಬೋದು, ಇಲ್ಲಿ ಕರ್ಕೊಂಡ್ ಬನ್ನಿ ನಾನು ನೋಡಿಸ್ತೀನಿ ಅಂದ್ಮೇಲೆ ಅವ್ರು ಕರ್ಕೊಂಡ್ ಬಂದಿದ್ ಮೇಡಮ್. ನಾವ್ ಇವಾಗ ಬಂದಿದೀವಿ, ತೋರ್ಸ್ಕೊಂಡಿದೀವಿ, ಡಾಕ್ಟರ್ ಹತ್ರನೂ ಮಾತಾಡಿದೀವಿ. ನಂಬಿಕೆ ಇದೆ, ಯಾಕಂದ್ರೆ ಎಲ್ಲಾರ್ ಪೇಷಂಟ್ ಗಿಂತ ನಮ್ಮ ಅಮ್ಮ ಚೆನ್ನಾಗೇ ಇದಾರೆ ಅಂತ ಹೇಳ್ತಾ ಇದಾರೆ ಅವರು. ಅದ್ರಲ್ಲಿ ಬಾಡಿನೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ನಾವು ಕೊಡೋ ಮೆಡಿಸಿನ್ಗೆ ನೀವು ಇದಿದೆ ತಿನ್ನಿ, ಹಿಂಗೆ ಇರಿ ಅಂತ ಹೇಳಿದ್ದಾರೆ. ತಗೊಂಡಿದೀವಿ, ನೋಡ್ತೀವಿ, ಚೆನ್ನಾಗಾಗ್ಲಿ ಅಂತ ಕೋರ್ಕೊಳ್ತೀನಿ. ಮೌತ್ ಕ್ಯಾನ್ಸರ್ ಅಂತ ಹೇಳಿದ್ ಮೇಡಮ್ ಅವರು. ಎರಡಿಕೆ ಆಗ್ತಾ ಇದ್ರು. ಅವರೊಂದು 30 years 35 years ಇಂದಾನೇ ಆಗ್ತಾ ಇದಾರೆ ಅವರು. ಆ ಹಾಸ್ಪಿಟ್ಲ್ ಅಲ್ಲಿ ನೋಡಿ ಅವರು ಅದೆಲ್ಲ ಮಾಡಿ ಈ ಫುಲ್ ಇದೆಲ್ಲ ತೆಗೆದು ಬಿಡ್ಬೇಕು ಅಂತ ಹೇಳಿದ್ದಾರೆ. ಇವಾಗ ನೆಕ್ಸ್ಟ್ ಅವ್ರಿಗಿರೋ ಆಪ್ಷನ್ ಆಪರೇಷನ್. ಅದ್ರಿಂದ ಇಲ್ಲಿ ಫುಲ್ ಇದು ಇಲ್ಲಿಂದ 2 teeth ಎಲ್ಲ ತೆಗೆದು ಬಿಡ್ಬೇಕು ಅಂತ ಹೇಳಿರೋದು ನಮ್ಗೆ. ಅದು ಮಾಡ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಆಸ್ಮಾ ಪ್ರಾಬ್ಲಮ್ ಇದೆ, ಅದು ಟೋಟಲಿ ಇರಬಾರ್ದು ಅಂತ ಹೇಳಿದ್ದಾರೆ. ಅದನ್ನು 25 years ಇಂದ ಇದೆ ಅವ್ರಿಗೆ ಆಸ್ಮಾ. ಅದು ಇನ್ನು 10 days ಅಲ್ಲೇ ಅದು ಹೋಗಲ್ಲ. ಅದು ಹೋಗದೆ ಇರೋವರೆಗೂ ಆಪರೇಷನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ನಾವ್ ಅದಕ್ಕೆ ಸುಮ್ನೆ ಆಪರೇಷನ್ ಎಲ್ಲ ಯಾಕೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ಮೇಡಮ್. ಊಟ ತಿಂಡಿ ಅಂದ್ರೆ ಎಲ್ಲಾನು ಊಟ ಎಲ್ಲ ಮಾಡ್ತಾರೆ ಮೇಡಮ್. ಇವಾಗ ಗಟ್ಟಿ ಪದಾರ್ಥಗಳೇನು ಕಚ್ಚಿ ಅಗದು ತಿನ್ನಕ್ ಆಗಲ್ಲ. ಸ್ವಲ್ಪ ಲಿಕ್ವಿಡ್ ಐಟಮ್ಸ್, ಈ ಸಾಫ್ಟ್ ಆಗಿರೋ ಅನ್ನ ಮುದ್ದೆ ಆತರ ನೈಸ್ ಆಗಿ ತಿನ್ಬಹುದು. ಸ್ವಲ್ಪ ಸುಸ್ತಾಗಿದ್ದಾರೆ. ಒಂದೊಂದ್ ಟೈಮ್ ಆಕ್ಟಿವ್ ಆಗಿದ್ರು, ಇನ್ನು ಒಂದೊಂದ್ ಟೈಮ್ ಹಂಗೆ ಸುಸ್ತಾಗಿ ಮಲ್ಕೊಳ್ತಾರೆ. ಪೇನ್ ಜಾಸ್ತಿ ಇದೆ ಅವ್ರಿಗೆ. ಫುಲ್ ನೈಟ್ ಎಲ್ಲ ನಿದ್ದೆ ಮಾಡಲ್ಲ ಅವರು. ನೈಟೇ ಜಾಸ್ತಿ ಪೇನ್ ಬರ್ತಾರೆ. ಡೇ ಅಲ್ಲೆಲ್ಲ ಹಂಗಂಗೆ ಇದ್ಬಿಡ್ತಾರೆ. ನೈಟ್ ಅಲ್ಲಿ ಓವರ್ ಪೇನ್ ಇರ್ತದೆ. ಇಲ್ಲಿಂದ ಇದು ತಲೆವರೆಗೂ ಫುಲ್ ಪೇನ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಆ ಪೇನ್ ಅವ್ರಿಗೆ ತಡಿಯಕ್ ಆಗ್ತಾ ಇಲ್ಲ ಇವಾಗ. ಪೇನ್ ಎದ್ದು ಓಡಾಡ್ತಾರೆ ಮೇಡಮ್. ಜಾಸ್ತಿ ಎಲ್ಲೂ ದೂರ ಹೋಗಕ್ ಆಗಲ್ಲ, ನಡ್ಕೊಂಡು ಮನೆ ಹತ್ರನೇ ಹಂಗ ಓಡಾಡ್ಕೊಂಡಿರ್ತಾರೆ. ಅದು ಯೂಟ್ಯೂಬ್ ಅಲ್ಲಿ ನೋಡಿ ಗೊತ್ತಾಗ. ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ, ಅದ್ರಲ್ಲಿ ನೋಡಿ ನಾನು ಆಮೇಲೆ ಕಾಲ್ ಮಾಡಿದ್ನಿ. ಕಂಡೀಷನ್ ಪರವಾಗಿಲ್ಲ, ಎಲ್ಲಾರ್ ಪೇಷಂಟ್ ಗಿಂತೂ ನಿಮ್ಮಮ್ಮ ಸ್ವಲ್ಪ ಪರವಾಗಿಲ್ಲ. ನಾವು ಕೊಡೋದನ್ನ ಕರೆಕ್ಟಾಗಿ ಫಾಲೋ ಮಾಡ್ಬಿಟ್ಟು ನಾವ್ ಹೇಳಿದ ಡೇಟ್ಗೆ ಮತ್ತೆ ಬನ್ನಿ ನೋಡೋಣ ಅಂತ ಹೇಳಿದ್ದಾರೆ ಮೇಡಮ್. ಓಕೆ, ಥ್ಯಾಂಕ್ ಯು.